ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಾಗ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದನೇ ಇಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದರೆ ನಾವು ಅದನ್ನು ಕಿತ್ತಿ ಹೋಗಿದ್ವಿ ಅನ್ನೋಂಥ ಮಾತನ್ನು ಇವತ್ತು ನರೇಂದ್ರ ಮೋದಿ ಅವರು. ಇದಕ್ಕೆಲ್ಲರದು ಒಪ್ಪಿಗೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದೇ ಸಂವಿಧಾನ ನಮ್ಗೆ ಅಂತಿಮ ಅನ್ನೋದಕ್ಕೆ ಎಲ್ಲರದು ಒಪ್ಪಿಗೆದೆಯಾ? ಪುಣ್ಯಾತ್ಮ ಅಂಬೇಡ್ಕರ್ ಎಷ್ಟು ಮುಂದಾಲೋಚನೆ ಇತ್ತು. ನಾನು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಅವಕಾಶ ಕೊಟ್ಟಿದ್ದಾರೆ ನಮಗೆ. ನಾವು ಆ ವಿಧಾನಸಭೆಯಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದಾಗಿದ್ದು ಈಗ ನಡೀತಾ ಇರೋದು ಮುಂದಿಂದು ತ್ರಿಕಾಲ ಜ್ಞಾನಿ ಅಂತ ಹೇಳಿದ್ದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು. 1942ರಲ್ಲಿ ಒಂದು ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿದ್ದ ಪುಸ್ತಕ ಇಷ್ಟು ದಿವಸ ಮುಚ್ಚಿಟ್ಟಿದ್ರು ಅದನ್ನು. ನಮ್ಮ ದೇಶದ ಜನರಿಗೆ ಅಂಬೇಡ್ಕರ್ ಅವರ ನಿಜವಾದ ವಿಚಾರಗಳನ್ನೇ ತಿಳಿಸುವಂಥದ್ದನ್ನು ಮಾಡಿರಲಿಲ್ಲ ಕಾಂಗ್ರೆಸ್ನವರು. ಇವತ್ತೆಲ್ಲ ಕಡೆ ನೀವು ತೆಗೆದು ನೋಡ್ರಿ, ಈ ಬುಕ್ ಸಿಗೋದಿಲ್ಲ. ಎಲ್ಲೆಲ್ಲೋ ಎಷ್ಟು ಬುಕ್ ಬರ್ತಾವೆ ಖಾಲಿ ಆಗಿಬಿಡ್ತಾವೆ. ನಾ ಅದನ್ನು ತೆಗೆದು ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಭಾಷಣಕ್ಕೆ ಕೊಟ್ಟಾಗ ನಾನು ಮಾತಾಡಿ ಹೇಳಿದೆ, ಅಂಬೇಡ್ಕರ್ ಅವತ್ತು ಪ್ರಿಯಾಂಕಾ ಖರ್ಗೆ ಇದ್ದರು, ಎಸ್.ಸಿ. ಮಹದೇವಪ್ಪ ಇದ್ದರು, ಸಿದ್ದರಾಮಯ್ಯ ಕೊಟ್ಟಿದ್ರು, ವಿರೋಧ ಪಕ್ಷನಾಗ ಸಿದ್ದರಾಮಯ್ಯ ಇದ್ರು, ಇಲ್ಲ ಸಾರಿ ಎಸ್.ಸಿ. ಮಹದೇವಪ್ಪ ಇದ್ದಿಲ್ಲ, ಪ್ರಿಯಾಂಕಾ ಖರ್ಗೆ ಇದ್ದರು. ಅಲ್ಲಿಂದ ನಮ್ಮ ಚಾಮರಾಜನಗರದ ಒಬ್ಬ ದಲಿತ MLA ನಮ್ಮ BJPಗೆ ಸೇರಿದ್ರು, BSPದಿಂದ ಆರಿಸಿ ಬಂದವರು, ಮಹೇಶ್, ಎಲ್ಲರೂ ಇದ್ರು. ನಾ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರಪ್ಪ 1942ರಾಗ, ಭಾರತ ಮತ್ತು ಪಾಕಿಸ್ತಾನ 2 ದೇಶ, ದ್ವಿರಾಷ್ಟ್ರ ವಿಚಾರಕ್ಕೆ ನಂದು ವಿರೋಧ ಇದೆ. ಇದು ಅಂಬೇಡ್ಕರ್ ಅವರು ಹೇಳಿದ್ರು. ಮುಂದೆ ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ಬರ್ದಾರ, ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ 2 ರಾಷ್ಟ್ರ ಮಾಡುವಂಥ ಚಿಂತನೆ ಮಾಡ್ತಿದ್ರೆ ಇಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ರಿ, ಪಾಕಿಸ್ತಾನದಾಗಿಂತ ಹಿಂದೂ ದಲಿತರನ್ನೆಲ್ಲ ಭಾರತಕ್ಕೆ ತೊಗೊಂಡು ಬರ್ರಿ ಅಂತ ಹೇಳಿದವರು ಮೊದಲಿಗರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಯಾಕೆ ಹೇಳಿದ್ರು ಅನ್ನೋದು ಬರೆದಿದ್ದಾರೆ. ಇಸ್ಲಾಮದಲ್ಲಿ ಬಾಯಿ ಇಲ್ಲೇ ಇಲ್ಲ, ನೀವೇ ಸುಮ್ಮನೆ ಬಾಯಿ ಅನ್ಕೋತೀರಿ. ನೀವು ಯಾವ ಇರುತ್ತನ ನಿಮ್ಮ ಮನೆ ಮ್ಯಾಗ ಕಲ್ಲು ಬೀಳುವೆ, ನಿಮ್ಮ ಗುಂಡಾರ ಒಡೆಯವ್ರೆ, ನಿಮ್ಮ ದೊಡ್ಡ ದಾಂಡ್ಲಿ ಇರುವುದೇ. ಅವತ್ತು ಅಂಬೇಡ್ಕರ್ ಹೇಳಿದ್ದು ಸತ್ಯ ಆಗ್ಲಕತ್ತಿಲ್ಲ, ಅಂಬೇಡ್ಕರ್ ಅವ್ರು ಹೇಳಿದ್ದು. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. ಆ ಪುಣ್ಯಾತ್ಮ ಅಂಬೇಡ್ಕರ್ ತೀರ್ಕೊಂಡ್ರೆ ದಿಲ್ಲಿಯಲ್ಲಿ ನಾಲಾಯಕ ಕಾಂಗ್ರೆಸ್ ಗುರು ಒಂದು 100 ರೂಪಾಯಿ 100 ಜಾಗ ಕೊಡಲಿಲ್ಲ ಆ ಪುಣ್ಯಾತ್ಮ. ನಾ ಅದಕ್ಕೆ ಹೇಳ್ತೇನೆ, ಪ್ರತಿಯೊಂದು ಭಾಷಣದಲ್ಲಿ ಇವತ್ತೇನಾರೆ ಈ ದೇಶದಲ್ಲಿ ಸತ್ಯ ಮಾತಾಡಿದಂಥ ವ್ಯಕ್ತಿ, ನೇರವಾಗಿ ಮಾತಾಡಿದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವ್ರು ಹೇಳಿದ್ದು, ಅವ್ರು ಹೇಳ್ತಾರೆ, ಚರಕ ಸುತ್ತೂರದಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತ ಉಗ್ರವಾದಿಗಳಿಂದ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಹೇಳಿದ್ದಾರೆ ಬಂದರು. ಇವತ್ತು ನಾವು ಏನು ಬದಲಾವಣೆ ಮಾಡಿ ಅಂಬೇಡ್ಕರ್ ಅವ್ರದ್ದು? ಇವತ್ತು ವಕಫ್ ಇಲ್ಲಪ್ಪ, ನಾವು ಅದನ್ನು ವಕಫನ್ನು ತೆಗಿತೀವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ. ತಪ್ಪೈತೇನ್ರಿ ಪ್ರಧಾನಮಂತ್ರಿಗಳದು? ಪ್ರಮೋಷನ್ದಾಗ ಮೀಸಲಾತಿ ಕೊಟ್ಟವರು ವಾಜಪೇಯಿ ಸರ್ಕಾರ. ದಲಿತರಿಗೆ ST ಜನಾಂಗ ಇವತ್ತು ನೋಡ್ರಿ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಂದಾಗ STಗೆ ಹೆಚ್ಚು ಮಾಡಿದವ್ರು ಯಾರು? ಬೊಮ್ಮಾಯಿ ಸರ್ಕಾರ ನಮ್ಮದು. ಹೌದಾ ಇಲ್ಲ? ಒಪ್ತಿರಿಲ್ಲೋ? 3% ಇತ್ತಲ್ರಿ ನಮ್ಮ ST ಜನಾಂಗಕ್ಕೆ. ಈಗ ಎಟ್ಟದ? ನಾವು ಮಾಡಿದವ್ರಲ್ರಿ ಬಂಧುಗಳೇ. ಇದನ್ನು ಎಲ್ಲ ಸಮುದಾಯ ತಿಳ್ಕೋಬೇಕು. ಯಾವಾಗ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ ನೋಡ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ತಾನೇ ಭಾರತ ರತ್ನ ತಗೊಂಡ, ತನ್ನ ತಾಯಿಗೆ ಕೊಳ್ಳಾಗ ಹಾಕೊಂಡ್ಬಿಟ್ಟ ಭಾರತ ರತ್ನ.
ಅಲ್ಲಿಂದ ಯಾರು ಬಂದರು? ಇಂದಿರಾ ಗಾಂಧಿ ಬಂದರು. ಆಕಿನೂ ತಾನೇ ಹಾಕೊಂಡು ಕೂತ್ಬಿಟ್ಟು ಅವರೇ ಚಪ್ಪ ಹಿಡಿದು ಶ್ರೀಮತಿ ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಳ್ಳಲಾಯಿತು, ಹೊಡಿದು ಹಾರ ಹಾಕು. ಮುಂದೆ ರಾಜೀವ್ ಗಾಂಧಿ ಬಂದ, ಅವನು ಭಾರತ ರತ್ನ. ವಾಜಪೇಯಿ ಆದ್ವಾನ್ ಇದ್ದಂಥ ಮೊರಾರ್ಜಿ ಭಾಯ್ ದೇಸಾಯಿ ಕಾಲಕ್ಕೆ ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿದ್ದು ಅನ್ನೋಂಥದ್ದು ಎಲ್ಲರೂ ನೆನಪಿಡ್ಬೇಕು. ಇವತ್ತೇನಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಹೋಗ್ರಿ, ದಿಲ್ಲಿಗೆ ನಾವು ಹೋಗಿದ್ದೆ ಅವ್ರ ಮನೆಗೆ, ಇಲ್ಲಿ ಅವ್ರ ಕೊನೆ ಉಸಿರು ಎಳ್ದಾರಲ್ಲ ಆ ಮನೆಗೆ ಹೋಗ್ರಿ, ಅದನ್ನ ಮ್ಯೂಸಿಯಂ ಮಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು? ನರೇಂದ್ರ ಭಾಯಿ ಮೋದಿಯವರು. ಅವ್ರು ಲಂಡನ್ದಲ್ಲಿ ಕಲಿತ ಏನೊಂದು ರೂಮ್ ಇತ್ತು, ಅದನ್ನ ಜೀರ್ಣೋದ್ಧಾರ ಮಾಡ್ಯಾರ. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ದಿಲ್ಲಿಯಲ್ಲಿ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಲಿಕ್ಕೆ ವಿಮಾನ ಕೊಡಲಿಲ್ಲ. ಅಂಬೇಡ್ಕರ್ ಅವ್ರದ್ದು ಒಂದು ಕಾರ್ ಇತ್ತು, ಆ ಕಾರ್ ಮಾರಿ ಅಂಬೇಡ್ಕರ್ ಅವರ ಹಿಂದಿರೋರು ಇಂಡಿಯನ್ ಏರ್ಲೈನ್ಸ್ಗೆ ರೊಕ್ಕ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂಬೈಗೆ ತೊಗೊಂಡು ಬರ್ತಾರೆ. ಅವ್ರ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತಾರೆ? ಚೌಪಾಟಿಯಲ್ಲಿ. ಎಲ್ಲಿಯೂ ಅವ್ರದ್ದು ಏನೂ ನೆನಪು ಉಳಿಬಾರ್ದತ್ತ ಒಂದು ಚೌಪಾಟಿಯಲ್ಲಿ ಸಮುದ್ರ ದಂಡೆಯಲ್ಲಿ ಅಂತ್ಯಕ್ರಿಯೆ ಆಗ್ತದೆ. ಈ ಅಯೋಗ್ಯರು ನಮಗೆ ಹೇಳ್ತಾರೆ ನಾವು ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ. ಇದು 8 ದಿವಸ ನಾಟಕ ಕಂಪನಿ ನಡೀತಿದ್ದು. ಅದು ರಾಹುಲ್ ಗಾಂಧಿಗೆ ಅದು ಏನೂ ಗುರ್ತಲ್ಲ. ಸೋನಿಯಾ ಗಾಂಧಿಗೆ ಏನು ಗುರ್ತೈತ್ರಿ? ರಾಹುಲ್ ಗಾಂಧಿಗೆ ಏನು ಗುರ್ತದ? ಭಾರತ ಇತಿಹಾಸದಲ್ಲಿ ವಕಫ್ ಎಷ್ಟು ಡೇಂಜರ್ ಐತಂದ್ರೆ ಈಗಾಗಲೇ ಅವರೆಲ್ಲ ಹೇಳಿದ್ರು. ಅವನಿಗೆ ಅವನಿಗೂ ಆ ವಕಫದ ಸಿಯೋಗ ಅನಿಸ್ತಾ ತಿಳ್ಕೊರಿ. ರಾಯಚೂರು ಪೂರ್ತಿ ಊರ ವಕಫ್ ಅಂತ ಅನಿಸ್ಬಿಟ್ರೆ ಅವ ಎಂಟ್ರಿ ಮಾಡಿಬಿಡು. ಅವ ಡಿಸಿಗೆ ಬರ್ತಾನೆ. ಡಿಸಿಗೂ ಏನು ಪವರ್ ಇಲ್ಲ, ತಹಸೀಲ್ದಾರ್ಗಿಲ್ಲ, AC-ಗಿಲ್ಲ, DC-ಗಿಲ್ಲ, ಡಿಸ್ಟ್ರಿಕ್ಟ್ ಕೋರ್ಟಿಗಿಲ್ಲ, ಹೈಕೋರ್ಟಿಗಿಲ್ಲ, ಸುಪ್ರೀಂ ಕೋರ್ಟ್ಗಿಲ್ಲ. ಆ ಲಫಂಗನ ಮಕ್ಕಳು ಕೂತಿರ್ತಾರೆ 10 ಮಂದಿಯಲ್ಲಿ. ಮುತುವಲ್ಲಿ ಅವನು CO ಸಾಹಬನೇ, ಅವ್ ಜಡ್ಜನು ಸಾಹಬನೇ, ಪ್ಯೂನು ಸಾಹಬ್. ಅಲ್ಲಿ ಹೋಗಿ ನಮ್ಮ ರೈತರಿಗೆ ಕೈ ಕಟ್ಕೊಂಡು ಇಲ್ಲಿ ಮುಸಲ್ಮಾನರು ಆಸ್ತಿ ಹೋಗ ಅರ್ಧ ಮಂದಿ ಅವರೇ ಕೊಟ್ರಿ. ಈಗ ಮುಸಲ್ಮಾನ್ರೆ ಅವ್ರ ಗಟ್ಟಿ ಉಳ್ದಾರ. ಈಗ ನಾಳೆ ಏನು ಮಾಡ್ತಾರೆ ಗೊತ್ತಿಲ್ಲ. ಅವ್ರದ್ದು ಅಟ್ಟೆ ಆಸ್ತಿ ಬಿಟ್ಟು ನಮ್ಮ ಹಿಂದೂಗಳದ್ದು ಅಟ್ಟೆ ಹೊಡ್ಕೊಟ್ರಿ ಏನು ಮಾಡೋದು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.